ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಜಸ್ಟ್ ಇವತ್ತು ಒಂದು 30 ಮಿನಿಟ್ಸ್ ಹಿಂದೆ ಕೆ ಎ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಅದು ಏನಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಪಾಟ್ ರ್ಯಾಂಕ್ ಬಗ್ಗೆ ರಿಸಲ್ಟ್ ಇನ್ನೂ ಯಾರಿಗೆ ಶೋ ಆಗಿದ್ದಿಲ್ಲ. ಸೊ ಅವರಿಗೆ ರಿಸಲ್ಟ್ ಬಿಡ್ತೀರ ಅಂತ ಹೇಳಿದ್ರು, ನಿನ್ನೆ ಬಿಡ್ತೀರ ಅಂತ ಹೇಳಿದರು. ಸೊ ಅದು ಕೂಡ ಬಿಟ್ಟಿಲ್ಲ. ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಸೊ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವ್ರಿಗೂ ಕೂಡ ಶೇರ್ ಮಾಡಿರಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ಕೆ ಎ ಕಡೆಯಿಂದ ಒಂದು 30 ಮಿನಿಟ್ಸ್ ಹಿಂದೆ ಒಂದು ಹೊಸ ಅಪ್ಡೇಟ್ ಬಂದಿತ್ತು. ಅದು ಏನಂತ ಎಲ್ರಿಗೂ ತೋರಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ಸೊ ಫಸ್ಟ್ ಕೆ ಎ ವೆಬ್ಸೈಟಲ್ಲಿ ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಿಟ್ಟಿದ್ದಾರೆ ನೋಡಿರಿ, 35 UGCET 2025 PH ಪರಿಶೀಲನೆ ಅಪಾಯಿಂಟ್ಮೆಂಟ್ ಲಿಂಕ್. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವತ್ತು ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಲೋ ಆಗೋದು. ಅದು ಏನಂತ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಇಲ್ಲಿ ಕರೆಕ್ಟಾಗಿ ನೋಡ್ಕೋರಿ, ಇಲ್ಲಿ ನೋಡ್ಕೋಬೋದು. 35 UGCET 2025 ಪ್ರಕಟಣೆ PDWD ಪರೀಕ್ಷೆ 35 2025 ಇಲ್ಲಿ ನೋಡ್ಕೋಬೋದು. ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಇಲ್ಲಿ ನೋಡ್ಕೋಬೋದು. ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಇಲ್ಲಿ ನೋಡ್ಕೋಬೋದು. ಸೊ ಎಲ್ಲರೂ ನೋಡ್ಕೊರಿ ಕರೆಕ್ಟಾಗಿ. ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸುಗಳು, BSc ಕೃಷಿ, BSc ರೇಷ್ಮೆ ಕೃಷಿ ಮುಂತಾದ, BSc ನರ್ಸಿಂಗ್, B ಫಾರ್ಮಾ 2ನೇ ವರ್ಷದ B ಫಾರ್ಮಾ ಮತ್ತು ಫಾರ್ಮಾ ಡಿ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಆರ್ಕಿಟೆಕ್ಚರ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸುಗಳಿಗೆ ವಿಕಲಚೇತನ ಕೋಟದ ಅಡಿಯಲ್ಲಿ ಸೀಟು ಪಡೆಯಲು UGCET 2025 ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಅಂಗವಿಕಲತೆ ಅರ್ಹತೆಯನ್ನು ಪರೀಕ್ಷಿಸಲು ದಿನಾಂಕ 3/6/2025, 4/6/2025, 5/6/2025 ಮತ್ತು 6/6/2025 ವೈದ್ಯರ ಸಮಿತಿಯಿಂದ ವೈದ್ಯಕೀಯ ತಪಾಸಣೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ನಡೆಸಲಾಗುವುದು. ಸೊ ಇದರ ಮೀನಿಂಗ್ ಏನಪ್ಪ ಅಂದರೆ ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಿರಲ್ಲ ಅವರಿಗೆ ಏನಪ್ಪ ಅಂದರೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಸೊ ಡಾಕ್ಟರ್ ಕಡೆಯಿಂದ ನಿಮಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಸೊ ಅದಕ್ಕೆ ಏನಪ್ಪ ಅಂದರೆ ನಿಮಗೆ ಜೂನ್ 3, ಜೂನ್ 4, ಜೂನ್ 5 ಮತ್ತು ಜೂನ್ 6 ಈ ಡೇಟು ನಿಮಗೆ ಈ 4 ಡೇಟಲ್ಲಿ ನಿಮಗೆ ನೀವು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು. ಸೊ ಇನ್ನು ಯಾವಾಗ ಹೋಗಬೇಕಪ್ಪ ಇಲ್ಲಿ ಕರೆಕ್ಟಾಗಿ ನೋಡ್ಕೋರಿ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅಭ್ಯರ್ಥಿಗಳು ನಿಗದಿಪಡಿರುವ ದಿನಾಂಕಗಳಂದು ಹಾಜರಾಗುವುದಕ್ಕೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ 30/5/2025 ಸ್ಲಾಟ್ ಬುಕ್. ಏನಪ್ಪ ಅಂದರೆ ನಾನು ಆಗಲೇ ಒಂದು ಗ್ರೂಪಲ್ಲಿ ಒಂದು ಲಿಂಕ್ ಶೇರ್ ಮಾಡಿದೆ. ಅದೇನಪ್ಪ ಅಂದರೆ ಸ್ಲಾಟ್ ಬುಕ್ಕಿಂಗ್ ಅಂತ. ಸೊ ಎಲ್ಲರೂ ಯಾರ್ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಇದ್ದೀರಾ ಅವ್ರೇನಪ್ಪ ಅಂದರೆ ಈ ಲಿಂಕ್ ಮೇಲೆ ನಾನು ಆ ಲಿಂಕ್ ತೋರಿಸ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಮೊದಲು ಸ್ಲಾಟ್ ಬುಕ್ಕಿಂಗ್ ಮಾಡಬೇಕು. ಸ್ಲಾಟ್ ಬುಕ್ಕಿಂಗ್ ಮಾಡಿದ್ರೆ ಏನಪ್ಪ ಅಂದರೆ ನಿಮಗೆ ಒಂದು ಕೆ ಎದ್ರು ಒಂದು ಡೇಟ್ ಕೊಡ್ತಾರೆ. ಆ ಡೇಟಿಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು. ಸೊ ಇಷ್ಟೇ ಮತ್ತೇನಿಲ್ಲ. ಸೊ ಕರೆಕ್ಟ್ ಅಡ್ರೆಸ್ ಏನಪ್ಪ ಅಂದರೆ ಅಲ್ಲಿ ಬೆಂಗಳೂರಿಗೆ ಬಂದು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಅಡ್ರೆಸ್ಸು ಇಲ್ಲಿ ನೋಡ್ಕೋಬೋದು. KE 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ಎಲ್ಲರೂ ಫಸ್ಟ್ ಆಫ್ ಆಲು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬನ್ನಿರಿ. ಮೆಜೆಸ್ಟಿಕ್ ಬಂದ ಮೇಲೆ ನೀವು ಅಲ್ಲಿ BMTC ಬಸ್ ಇರುತ್ತೆ. ಬಸ್ಸಲ್ಲಿ ನೀವು ಆರಾಮಾಗಿ ಮಲ್ಲೇಶ್ವರಂ 18th ಕ್ರಾಸ್ ಇದ್ದರೆ ಮಲ್ಲೇಶ್ವರಂ 18th ಕ್ರಾಸ್ ಅಂತ ಹೇಳಿದರೆ ಅವರು ಬಿಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅದನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ವೈದ್ಯಕೀಯ ತಪಾಸಣೆಯಲ್ಲಿ ನಿಯಮಾನುಸಾರ ಅರ್ಹತೆ ಪಡೆಯಿರುವ ಅಭ್ಯರ್ಥಿಗಳು ಮಾತ್ರ ಆಯಾ ಕೋರ್ಸುಗಳಿಗೆ ನಿಗದಿಪಡಿಸಲಾಗದ ವಿಕಲಚೇತನ ಕೋಟದ ಅಡಿಯಲ್ಲಿ ಸೀಟು ಪಡೆಯಲು ಪರಿಗಣಿಸಲಾಗುವುದು. ವೈದ್ಯಕೀಯ ಪರೀಕ್ಷೆಗೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಳಗಿನ ದಾಖಲೆಗಳನ್ನು ಸಲ್ಲಿಸಬೇಕು. ನೋಡ್ಕೋಬೋದು. ಸ್ಲಾಟ್ ಬುಕ್ಕಿಂಗ್ 30/5/2025 ಸ್ಲಾಟ್ ಬುಕ್ ಮಾಡಿಕೊಂಡ ಪ್ರತಿ UGCET 2025 ಭರ್ತಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ UGCET 2025 ಮೂಲ ಪ್ರವೇಶ. ಸೊ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ನೀವು CET ಅಪ್ಲಿಕೇಶನ್ ಕೂಡ ತೊಗೊಂಡು ಹೋಗಬೇಕು. ಮತ್ತು ನೀವು ಇವಾಗ ಸ್ಲಾಟ್ ಬುಕ್ಕಿಂಗ್ ಮಾಡ್ತಿರಲ್ಲ ಅದು ಕಾಪಿ ಕೂಡ ತೊಗೊಂಡು ಹೋಗಬೇಕು. ಮತ್ತು UDID ಕಾರ್ಡ್ ಅದು ಕೂಡ ತೊಗೊಂಡು ಹೋಗಬೇಕು. ಮತ್ತು ಮಾನ್ಯತೆ ಇರುವ ಅಭ್ಯರ್ಥಿಯ ಭಾವಚಿತ್ರವುಳ್ಳ ನಿಮ್ಮದು ಆಧಾರ್ ಕಾರ್ಡ್ ಒಂದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರುವ ಸಂಬಂಧಪಟ್ಟ ವಿಕಲತೆ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡುವ ವೈದ್ಯಕೀಯ ಪ್ರಮಾಣ ಪತ್ರ, ನಿಮ್ಮದು ಡಾಕ್ಟರ್ಸ್ದು ಏನಾದರೂ ಒಂದು ಪ್ರಮಾಣ ಪತ್ರ ತೊಗೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕಿವುಡುತನದ ಸಮಸ್ಯೆಯಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು, ನಿಮಾನ್ಸ್ ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆ, ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು ಇಲ್ಲಿಂದ ಪಡೆದ BSER
ಬ್ರೈನ್ ಸ್ಪೆಮ್ ಯೋಕ್ಡ್ ರೆಸ್ಪಾನ್ಸ್ ಇತ್ತೀಚಿನ PTA ಪ್ಲಸ್ ಬೀರಾ ಅಡೋಟಮರಿ ರಿಪೋರ್ಟ್ ಶ್ರವಣ ಮಾಪದ ವರದಿ. ಸೊ ಇಷ್ಟೆಲ್ಲ ನೀವು ತೊಗೊಂಡು ಹೋಗಬೇಕು ಡಾಕ್ಯುಮೆಂಟ್ಸು. ಸೊ ಯಾರ್ಯಾರ ಹತ್ರ ಎಲ್ಲ ತೊಗೊಂಡು ಹೋಗಿ. ಸೊ ಅಡ್ರೆಸ್ ನಾನು ಹೇಳಿದ್ದೀನಲ್ಲ, ಎಲ್ಲರೂ ಮೆಜೆಸ್ಟಿಕ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟು ಮಲ್ಲೇಶ್ವರಂ 18th ಕ್ಲಾಸ್ ಅಂತ ಹೇಳಿದರೆ ಸಾಕು. KA ಅಲ್ಲೇ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಬೋದು. ಸೊ ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡ್ಕೋಬೋದು, ಇಲ್ಲಿದೆ ಎಲ್ಲ UGCET 2025 PH ಪರಿಶೀಲನೆ ಅಪಾಯಿಂಟ್ಮೆಂಟ್ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಅಪ್ಲಿಕೇಶನ್ ಹಾಕುವಾಗ ಏನು ಲಾಗಿನ್ ಅಥವಾ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದನ್ನು ಹಾಕಿ, ಮತ್ತು ಪಾಸ್ವರ್ಡ್ ಏನು ಇಟ್ಟಿರ್ತೀರ ಅದನ್ನು ಹಾಕಿ, ಮತ್ತು ಕ್ಯಾಪ್ಚಾ ಎಂಟರ್ ಮಾಡಿ ನೀವು ನೆಕ್ಸ್ಟ್ ಅಲ್ಲಿ ಹೋಗಿ ನೀವು ಅಪಾಯಿಂಟ್ಮೆಂಟ್ ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ನಿಮಗೆ ಡೇಟ್ ಕೊಡ್ತಾರೆ, ಆ ಡೇಟ್ಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಬೋದು. ಇಲ್ಲಿ ನೋಡ್ಕೊರಿ, ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ. UGCET 2025 ವಿಕಲಚೇತನ ಅಭ್ಯರ್ಥಿಗಳ ವೈದ್ಯಕೀಯ ತಪಾಸಣೆ ಜೂನ್ 3ರಿಂದ 6ರವರೆಗೆ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು ಈ ದಿನಾಂಕಗಳಂದು ಬರುವುದಕ್ಕೆ KE ವೆಬ್ಸೈಟ್ನಲ್ಲಿ ಬಿಟ್ಟಿರುವ ಲಿಂಕ್ ಮೂಲಕ ಸ್ಲಾಟ್ ಬುಕ್ ಮಾಡಿಕೊಳ್ಳಲು ಕೋರಿಕೆ. ಸೊ ಆಗಲೇ ಹೇಳಿದ್ದೀನಿ ನಾನು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸ್ಲಾಟ್ ಬುಕ್ ಮಾಡ್ಕೊರಿ. ಬುಕ್ ಮಾಡಿದ ಮೇಲೆ ಏನಪ್ಪ ಅಂದರೆ ನಿಮಗೆ ಒಂದು ಡೇಟ್ ಕೊಡ್ತಾರೆ, ಆ ಡೇಟ್ಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕು, ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಸ್ಪಾಟ್ ರ್ಯಾಂಕ್ ಬಗ್ಗೆ. ಸೊ ಸ್ಪಾಟ್ ರ್ಯಾಂಕ್ ಯಾಕೆ ಇನ್ನೂ ಬಿಡ್ತಾ ಇಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟು. ಯಾಕಂದರೆ ಅವರು 29ನೇ ತಾರೀಕೆ ಬಿಡ್ತಾರೆ ಅಂತ ಹೇಳಿದರು. ಸೊ ಇನ್ನೂರಿಗೂ ಅದ್ರ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ. ಬಿಡ್ತಾರೆ, KEದವರು ಬಿಡೋತನ ವೇಟ್ ಮಾಡಿರಿ. ಯಾಕಂದರೆ ಇವಾಗ ರೀಸೆಂಟ್ಲಿ ಏನಪ್ಪ ಅಂದರೆ PGCETದವ್ರದ್ದು ಸ್ವಲ್ಪ ವರ್ಕ್ ನಡೀತಾ ಇದೆ. ಸೊ ಅವ್ರ ಕಡೆ ಜಾಸ್ತಿ ಗಮನ ಕೊಡ್ತಾ ಇರ್ಬೋದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಅವ್ರದ್ದೇ ಎಲ್ಲ ಬರೀ ನೋಡ್ಕೋಬೋದು. ಫಸ್ಟ್ ಪೇಜಲ್ಲಿ DCET ಮತ್ತು PGCET ಬಗ್ಗೆನೇ ಬರ್ತಾ ಇದೆ. ಸೊ ಇವಾಗ ಜಸ್ಟ್ ಏನಪ್ಪ ಅಂದರೆ UGCET ಬಗ್ಗೆ 1-2 ಅಪ್ಡೇಟ್ಸ್ ಬಂದಿದೆ. ಅದೇ ಹೇಳಿದಿನಲ್ಲ ನಾನು ಆಲ್ರೆಡಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಬಗ್ಗೆ ಅವ್ರ ಬಗ್ಗೆ ಅಷ್ಟೇ ಬಂದಿರೋದು. ಸೊ ಸ್ಪಾಟ್ ರ್ಯಾಂಕ್ ಬಗ್ಗೆ ಬಿಡುತ್ತೆ, ನಾವು ವೇಟ್ ಮಾಡಿರಿ. ಬಿಟ್ಟ ತಕ್ಷಣ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಗ್ರೂಪಲ್ಲಿ ಇನ್ನೂ ಯಾರು ವಾಟ್ಸಪ್ ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿಲ್ಲ, ನಾನು ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಎಲ್ಲರೂ ಜಾಯ್ನ್ ಆಗಿರಿ, ಇನ್ನೂ ಯಾರು ಜಾಯ್ನ್ ಆಗಿಲ್ಲ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಜಾಯ್ನ್ ಮಾಡಿಸ್ರಿ. ಸೊ ಸ್ಪಾಟ್ ರ್ಯಾಂಕ್ ಬಗ್ಗೆ ಇಷ್ಟೇ ಏನಪ್ಪ ಅಂದರೆ ಬಿಡ್ತಾರೆ, ಇನ್ನೂ ವೇಟ್ ಮಾಡಿರಿ. ಇವತ್ತಿಲ್ಲ ಅಂದ್ರೆ ನಾಳೆ ಪಕ್ಕ ಬಿಡ್ತಾರೆ. ಸೊ ಅವರ ಬಿಟ್ಟ ತಕ್ಷಣ ನಾನು ಕರೆಕ್ಟಾಗಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.